ಮಹಾರಾಷ್ಟ್ರದ ಚನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು ನಮ್ಮ ಬಸವಣ್ಣನವರ ಹೆಸರನ್ನು ಬಳಸಿಕೊಂಡು ಹಿಂದೂ ಸಮಾವೇಶ ಮಾಡಲಿಕ್ಕೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡುವುದನ್ನು ನಾವು ಖಂಡನೀಯವಾಗಿ ಅತ್ಯಂತ ತೀವ್ರತರವಾಗಿ ಖಂಡನೆ ಮಾಡತಕ್ಕಂಥ ಉದ್ದೇಶದಿಂದ ನಾವು ಈ ಮಾಧ್ಯಮಗೋಷ್ಠಿಯನ್ನು ಕರೆಯಲಾಗಿದೆ. ಕಾರಣ ಹೆಚ್ಚಿನ ಹಿಂದೂ ಸಮಾಜದ ವಿರುದ್ಧ ಹೋರಾಟ ಅಲ್ಲದು. ಬಸವಾದಿ ಶರಣರ ಹೆಸರಿನಲ್ಲಿ ಹಿಂದೂ ಅಂತಕ್ಕಂಥ ಶಬ್ದವನ್ನು ಬಳಸಿಕೊಂಡು ಬಸವಾದಿ ಶರಣರ ಆಶಯಕ್ಕೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಅಸಂವಿಧಾನಿಕ ಪದಗಳನ್ನು ಬಳಸಿಕೊಂಡು ಬಸವ ಒಕ್ಕೂಟದ ಎಲ್ಲ ಮಠಾಧೀಶರಿಗೂ ಎಲ್ಲ ಬಸವ ಪರ ಸಂಘಟನೆಗಳನ್ನು ತಾಲಿಬಾನಿಗಳು ಅಂತಕ್ಕಂಥ ಶಬ್ದವನ್ನು ಬಳಸಿದ್ದು ಖಂಡನೀಯ. ಅದನ್ನು ನಾವು ಸಂಪೂರ್ಣವಾಗಿ ಧಿಕ್ಕಾರ ಮಾಡ್ತೀವಿ. ಇದನ್ನಲ್ಲದೆ ಉದ್ದೇಶಪೂರ್ವಕವಾಗಿ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ತನ್ನ ಉಚ್ಚಟತನವನ್ನು ಪ್ರದರ್ಶನ ಮಾಡಬೇಕಂತಕ್ಕಂಥ ಉಚ್ಚತನದಿಂದ ಇದೇ 28ಕ್ಕೆ ಅವರು ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡಬೇಕಂತ ನಿರ್ಧಾರ ಮಾಡಿದ್ದು, ನಾವು ರಾಜ್ಯದ ಎಲ್ಲ ಬಸವಪರ ಸಂಘಟನೆಗಳು ಆಯಾ ತಾಲೂಕು, ಆಯಾ ಜಿಲ್ಲಾ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಮಾಡಲಾಗಿದೆ. ಹಾಗೆ ನಮ್ಮ ಕರ್ನಾಟಕದ ವಿಭಾಗೀಯ ಪೀಠ ಹೈಕೋರ್ಟ್ ಕಲಬುರಗಿ ಹೈಕೋರ್ಟ್ ಕೂಡ ಅವರು ಬಳಸಿರತಕ್ಕಂಥ ಅಸಂವಿಧಾನಿಕ ಪದಗಳನ್ನು ಖಂಡಿಸಿ ಯಾವುದೇ ಸಮಾವೇಶದಲ್ಲಿದ್ದರೂ ಕೂಡ ನೀವು ಯಾವುದೇ ಮಾತನ್ನು ಮಾತನಾಡಲಾರ್ದಂಗೆ ಮಾಧ್ಯಮದ ಮುಂದಾಗಲಿ ಅಥವಾ ಸಮಾವೇಶದಲ್ಲಾಗಲಿ ಯಾವುದೇ ಮಾತನ್ನು ಆಡಬಾರ್ದು ಅಂತಕ್ಕಂಥ ಮಾತನ್ನು ಎಚ್ಚರಿಸಿದ್ದು ಅದು ನಮ್ಮ ಬಸವಪರ ಸಂಘಟನೆಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ನಮಗೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇರೋದ್ರಿಂದ ನಮ್ಮ ಬಸವಪರ ಸಂಘಟನೆಗಳು ಹೆಚ್ಚು ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದೆ. ಈ ಸಂವಿಧಾನದ ಅಡಿಯಲ್ಲಿ ಅಸಂವಿಧಾನಿಕ ಪದವನ್ನು ಬಳಸ್ತಕ್ಕಂಥ ಚನ್ನೇರಿ ಮಠದ ಸ್ವಾಮಿಗಳು ಅವರು ಆ ಪೀಠಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪುನಃ ಎಚ್ಚರಿಸಲಾಗುತ್ತದೆ. ಅದೇ ರೀತಿಯಾಗಿ ನಿನ್ನೆ ದಿವಸ ಕೂಡ ಈ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲ ಬಸವಪರ ಸಂಘಟನೆಗಳನ್ನು ಬಡ್ಡಿ ಮಕ್ಕಳು ಅಂತಕ್ಕಂಥ ಒಂದು ಅಸಂವಿಧಾನಿಕ ಪದವನ್ನು ಬಳಸಿದ್ದು ನೋಡಿದ್ರೆ ಇವರು ಎಷ್ಟು ಕೊಳಕು ಮನಸ್ಥಿತಿಯವರದಾರ, ಇವರೆಷ್ಟು ಅವರ ಮನಸ್ಸಿನಲ್ಲಿ ವಿಕೃತ ಭಾವನೆಗಳದವ ಅನ್ನೋದನ್ನು ಸಮಾಜಕ್ಕೆ ಎತ್ತಿ ತೋರಿಸ್ತಾರೆ. ಸಮಾಜನೂ ಕೂಡ ಇವತ್ತು ಇವರು ಬಳಸ್ತಕ್ಕಂಥ ಕನ್ನೇರಿ ಮಠದವರು ಬಳಸ್ತಕ್ಕಂಥ ತಾಲಿಬಾನಿ ಶಬ್ದ ಮತ್ತು ಪ್ರಮೋದ್ ಮುತಾಲಿಕ್ ಬಳಸಿರ್ತಕ್ಕಂಥ ಬಡ್ಡಿ ಮಕ್ಕಳು ಅಂತಕ್ಕಂಥ ಶಬ್ದವನ್ನು ಈ ಸಮಾಜದ ಸಂಘಟಿತ ಸುಸಂಸ್ಕೃತ ಜನರು ತೀವ್ರವಾಗಿ ಖಂಡಿಸ್ಬೇಕಾದ್ರೆ ಅದು ಯಾವ ಸಂಘಟನೆ ಇರ್ಬೋದು ಏನೋ ಖಂಡನೆ ಮಾಡಬೇಕು. ಯಾಕಂದ್ರೆ ಸಮಾಜದಲ್ಲಿ ಬಸವಾದಿ ಶರಣರು ಸಾಮರಸ್ಯವನ್ನು ಇವನಾರವ ಇವ ನಮ್ಮವ ಎಂದೆನಿಸಲಿ, ಇವ ನಮ್ಮವ ಎಂದೆನಿಸತಕ್ಕಂಥ ಒಂದು ಸ್ಪಷ್ಟ ಉದ್ದೇಶವನ್ನು ಕೊಟ್ಟರೂ ಕೂಡ ಇಂಥವರು ಸಮಾಜದಲ್ಲಿ ಇವತ್ತು ಸಾಮರಸ್ಯ ಅಲಿಗಡಿಸ್ತಾರಂದ್ರೆ ಅಂಥವರಿಗೆ ಕೆಲ ಸಂಘಟನೆಗಳು, ಕೆಲ ರಾಜಕೀಯ ಪಕ್ಷಗಳು ಕೂಡ ಅವರಿಗೆ ಪ್ರಚೋದನಕಾರಿ ನೀಡಲು ನಮ್ಮ ಲಿಂಗಾಯತ ಧರ್ಮದ ಬಸವಪರ ಆಶಯಗಳನ್ನು ತುಳಿಯೋದಕ್ಕೋಸ್ಕರ ಅವ್ರನ್ನ ವ್ಯವಸ್ಥಿತವಾಗಿ ನೇಮಕ ಮಾಡಿದಾಗ ಈ ಎಲ್ಲ ಜನರು ಕೂಡ ಅವ್ರಿಗೆ ಸಪೋರ್ಟ್ ಕೊಡೋದು ಮಹಾ ಅಪರಾಧ. ಇವತ್ತು ಅವರಿಗಂತಾರ, ನಾಳೆ ಇನ್ನೊಬ್ಬರಿಗಂತಾರ. ಎಲ್ಲ ಸಮಾಜದ ಇಡೀ 84 ಲಕ್ಷ ಜೀವರಾಶಿಗಳಿಗೋಸ್ಕರ ಬಸವಣ್ಣನವರು ಧರ್ಮವನ್ನು ಕೊಟ್ಟರು. ಅಲ್ಲಿ ಧರ್ಮ, ಮತ, ಪಂಥ, ಜಾತಿ ಎಲ್ಲವನ್ನು ಮೀರಿ ರಾಷ್ಟ್ರೀಯತೆಯ ಧರ್ಮ ಯಾವುದಾದ್ರೂ ಭಾರತ ದೇಶದಲ್ಲಿದ್ದರೂ ಅದು ಲಿಂಗಾಯತ ಧರ್ಮ, ಬಸವ ಧರ್ಮ, ಶರಣ ಧರ್ಮ, ವಚನ ಸಾಹಿತ್ಯ ಅಂತಕ್ಕಂಥ ಪ್ರಜ್ಞೆ ಇದ್ದರೂ ಕೂಡ ಇವತ್ತು ಕನ್ಯಾರಿಯವರು ಇರಬಹುದು, ಮುತಾಲಿಕ್ ಅವರು ಇರ್ಬೋದು, ಸಂವಿಧಾನಿಕ ಪದವನ್ನು ಬಳಸೋದು ಈ ದೇಶದ, ಈ ರಾಜ್ಯದ ಎಲ್ಲ ಬಸವಪರ ಸಂಘಟನೆಗಳಿಗೆ ಮನಸ್ಸಿಗೆ ಅತ್ಯಂತ ಅಸಮಾಧಾನ ಮತ್ತು ತೀವ್ರತರವಾಗಿರ್ತಕ್ಕಂಥ ನೋವಾಗಿದೆ. ಈ ನೋವನ್ನು ಪರಿಗಣಿಸಿದಂಥ ಸರ್ಕಾರ ಹಾಗೆ ನ್ಯಾಯಾಲಯ ಕೂಡ ಕನ್ನೇರಿ ಶ್ರೀಗಳಿಗೆ ತಕ್ಕ ಪಾಠವನ್ನು ಹೇಳಿದೆ. ಆದರೂ ಆ ವ್ಯಕ್ತಿ ಕಾನೂನಿನ ಅಥವಾ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದಲ್ಲಿ ನ್ಯಾಯಾಲಯವೇ ಅಂತಿಮ ತೀರ್ಪು. ಆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀನೊಬ್ಬ ಅನಾಗರಿಕ, ನೀನೊಬ್ಬ ಶ್ರೇಷ್ಠ ಪ್ರಜೆ ಅಲ್ಲ ಅಂತಕ್ಕಂಥ ಮಾತು ಹೇಳಿದ್ರೂ ಕೂಡ ತನ್ನ ಉದ್ದಡತನವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ವೇದಿಕೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು, ಭ್ರಾತೃತ್ವವನ್ನು, ಸಹೋದರತ್ವವನ್ನು ಕದಲಿಸ್ತಾರ. ಈ ರೀತಿ ಮಾಡಬಾರದು ಅಂತಕ್ಕಂಥ ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ನಮ್ಮ ರಾಷ್ಟ್ರೀಯ ಬಸವಗಳ ಸಣ್ಣ ಗ್ರಾಮ ಗುಳೆ ಗ್ರಾಮದಲ್ಲಿ ಎಲ್ಲರೂ ಸೇರಿ ನಾವು ಖಂಡಿಸ್ತೀವಿ. ಹಾಗೆ ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಇರತಕ್ಕಂಥ 28ನೇ ತಾರೀಕಿನಿಂದ ನಡೆತಕ್ಕಂಥ ನಮ್ಮ ಎಲ್ಲ ಬಸವಪರ ಒಕ್ಕೂಟಗಳ ಸಂಘಟನೆಯಿಂದ ಸುಮಾರು ನಮ್ಮ ಯಲಬುರ್ಗ ತಾಲೂಕಿನಿಂದ 3-4 ಸಾವಿರ ಜನ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾತಾಜಿಯವರಿಗೆ ಆಗಿರ್ಬೋದು, ಬಸವಪರ ಸಂಘಟನೆಯವರಿಗಾಗಿರ್ಬೋದು ನಾವು ಬೆನ್ನೆಲುಬಾಗಿ ನಿಂತು ಈ ಕನ್ನೇರಿ ಶ್ರೀಗಳನ್ನು ಹಾಗೂ ಮುತಾಲಿಕ್ ಅವರನ್ನು ಬರೇ ಜಿಲ್ಲೆಯಿಂದಲ್ಲ ಕರ್ನಾಟಕದಿಂದಲೇ ಅವರು ಗಡಿಪಾರ ಮಾಡಲಿ ಅಂತಕ್ಕಂಥ ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಮುಟ್ಟಿಸ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಇದೇ 28ಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಯಲಬುರ್ಗ ತಾಲೂಕಿನ ಎಲ್ಲ ಬಸವಪರ ಸಂಘಟನೆಗಳು ಸುಮಾರು 3-4 ಸಾವಿರ ಜನ
ನಾವು ಹೋಗೋದಕ್ಕೆ ಹಿಂಜರಿಯುವುದಿಲ್ಲ, ಹೋಗೇ ಹೋಗ್ತೀವಿ. ಆ ಸಮಾವೇಶವನ್ನು ಯಶಸ್ವಿ ಮಾಡ್ತೀವಿ. ಕನ್ನೇರಿ ಸ್ವಾಮಿಗಳು ಎಲ್ಲೇ ಬಂದರೂ ಕೂಡ ನಾವು ಬಾಯಿ ತೆಗೆದ್ರೆ ಧಿಕ್ಕಾರ ಕೊಡ್ತಕ್ಕಂಥ ದಿಟ್ಟತನ ನಮ್ಮ ಬಸವಣ್ಣ ಕಲಿಸ್ಯಾರ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರು, ರಾಜ್ಯದ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಮಾಧ್ಯಮದ ಮೂಲಕ ಮುಗಿಸೋಕ್ಕೆ ನಾವು ಖುಷಿ ಪಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎದುರ್ತಕ್ಕಂಥ ಎಲ್ಲರಿಗೂ ಅತಿಪೂರ್ವಕ ಸರ್